ಯಾವ ಕಾಂಟ್ರಾಕ್ಟರ್ ಲಪಡ ಮಾಡಿದಂತ ಅದು ಕೆಲಸ ಉಂಟದ. ಯೋಜನೆಯವರು ಮಹಿಳೆಯವ್ರಿಗೆ ನೀರು ಉಗಿಸ್ಕೊಡ್ಬೇಕ, ಬಿಟ್ಟಿ ಬಾಕಿಕ್ಕಲ್ಲ. ನೀರಾವರಿ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು ಎಲ್ಲರೂ ತುಪ್ಪ ತಗೊಂಡು ಬರೀ, ಬೆಣ್ಣೆ ತಗೊಂಡು ಬರೀ. 108 ಮಂದಿ ಇಟ್ಕೊಂಡ್ರೆ 5 ಜನ ಪುರೋಹಿತರನ್ನು ಕಳಿಸ್ತೀವಿ. ಇಲ್ಲಿ ಮಂತ್ರ ಹೇಳಿ ಬಸ್ ಕ್ಲಾಸ್ ಜೀವಂತಿದ್ದ ಪುಣ್ಯತಿಥಿ ಮಾಡಿ ಹುಡುಗಿ ಊಟ ಮಾಡಿ. ನೀವು ಎತ್ತರಾಗಿ ಇಲ್ಲಿ ಮ್ಯಾಗ ವೀರಭದ್ರೇಶ್ವರ ಏತಿ ನೀರಾವರಿ ಮತ್ತು ಬಸವೇಶ್ವರ ಏತಿ ನೀರಾವರಿ ಏನಪ್ಪಾ ಅಂತಂದ್ರೆ ಈ ರಾಮದುರ್ಗ ತಾಲೂಕಿನ ಒಂದು ರೈತರಿಗೆ ಆಶಾಕಿರಣವಾಗಿ ಪರಿಣಮಿಸಿದ್ವು. ಒಂದ್ ವೇಳೆ ಎರಡು ಯೋಜನೆಗಳು ಪೂರ್ಣಗೊಂಡ್ರೆ ಏನಾಗುತ್ತಪ್ಪ, ನಮ್ಮ ಭೂಮಿಗಳಿಗೆ ನೀರು ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿನ ರೈತರು ಆಶೆಯ ಕಣ್ಗಳಿಂದ ಕಾಯ್ತಾ ಇದ್ರು. ಆದ್ರೆ ವೀರಭದ್ರೇಶ್ವರ ಏತಿ ನೀರಾವರಿಗೆ 2016ರಲ್ಲಿ ಶಂಕುಸ್ಥಾಪನೆ ಆಗಿದೆ. ಇವಾಗ 2026 ಅಂದ್ರೆ ಸುಮಾರು 10 ವರ್ಷಗಳಾದ್ರೂ ಕೂಡ ಈ ಒಂದು ಯೋಜನೆ ಪೂರ್ಣಗೊಂಡಿಲ್ಲ. ಈ ಒಂದು ನಮ್ಮ ರಾಮದುರ್ಗ ತಾಲೂಕನ್ನ ಆಳಿದಂತಹ ಮಾಜಿ ಶಾಸಕರಂತ ಮಾದೇವಪ್ಪ ಯಾದವಾಡ್ ಮತ್ತು ಇವಾಗಿನ ಹಾಲಿ ಶಾಸಕರಂತ ಅಶೋಕ್ ಪಟೇಲ್ ಇವರಿಬ್ಬರು ಕೂಡ ಈ ಒಂದು ನೀರಾವರಿ ಯೋಜನೆಗಳ ಬಗ್ಗೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಈ ಕುರಿತು ಇಲ್ಲಿನ ರೈತರೇನು ಮಾತಾಡ್ತಾರೆ, ರೈತ ಮುಖಂಡರೇನು ಮಾತಾಡ್ತಾರೆ ಅನ್ನೋದನ್ನ ಅವರಿಂದ ಕೇಳೋಣ ಬನ್ನಿ. ಆ ಪುಣ್ಯಾತ್ಮಗಳು ಡ್ಯಾಮ್ ಕಟ್ಟಿದಾರ, ಅವ್ರು ನೀರಿಲ್ಲ. ಆ ಡ್ಯಾಮ್ ನಿಂದ ಹೋಗ್ತಕ್ಕಂತ ಹೊಳೆ ಒಳಗ ಇವತ್ ನೀವು ನದಿ ಒಳಗೆ ನೀರ್ ತಂದು ಇಲ್ಲಿ ನನ್ನ ಪುಣ್ಯಾತ್ಮರಿಗೆ ನೀರ್ ಕೊಡಾಕ್ತೀರಿ. ಏನ್ ದೊಡ್ಡವ ಮನೆಯಾಗಿಂದ ನೀರ್ ಕೊಟ್ಟಾಗ ಮಾಡತ್ತಾರ. ಈಗಾಗಲೇ ರೊಕ್ಕ ಸ್ಯಾಂಕ್ಷನ್ ಆಗಿದ್ದಾರೆ, 8 ಕೋಟಿಗೆ 20 ಎಲ್ಲ ದುಡ್ಡು ಸ್ಯಾಂಕ್ಷನ್ ಆಗಿ ಅವ ತಾಯ್ಗಂಡ ತಲೆ ಹಿಡಿದು ಕಾಂಟ್ರಾಕ್ಟರ್ ಮೋಸ ಮಾಡಿದತ್ತ ಅವನ ಮಗನ ಕಾಲ್ಮರ್ಲೆ ಬಡದ. ಆಗ ಸುಧಾರಣೆ ಮಾಡ್ಬೇಕಲ್ಲ. ನಮ್ಮ ಹೊಟ್ಟೆ ಮೇಲೆ ಉಡಿಸ್ತಾರೆ ಇವ್ರ ಮಕ್ಕಳ ತಲೆ ಹಿಡಿದ ಮಕ್ಕಳು ಕಾಂಟ್ರಾಕ್ಟರ್ ರೊಕ್ಕ ತಿಂದ ಸಗಣ ತಿಂದ ಈ ಪರಿಸ್ಥಿತಿ ನೋಡ್ರಿ. ಯಾವ ಕಾಂಟ್ರಾಕ್ಟರ್ ಲಪಡ ಮಾಡಿದತ್ತ ಅದು ಕೆಲಸ ಉಳಿತದ. MLA ಇವರು ಏನು ಸುದ್ದಿ ಇರುವುದಿಲ್ಲ. ಇವರು 10% ಕಮಿಷನ್ ತಗೋತಾರ. ಈ ಹಾಳಾಗ ಹೋಗೋದಕ್ಕ ನನ್ನ ದೇವ್ರುಗಳು ನೀರ್ ಮಾಡ್ರು, ನನ್ನ ದೇವ್ರುಗಳು ಕಾಯತಾವು. ರಾಜ್ಯದ ಮುಖ್ಯಮಂತ್ರಿ ಅವರ ಸಿದ್ದರಾಮಯ್ಯ ಅವರ ದಯವಿಟ್ಟು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅಶೋಕ್ ಪಟ್ಟಣಿಗೆ ಹೇಳಿ ನಿಮ್ ಜೊತೆ ಬೆಂಗಳೂರಾಗದಾನೋ ಲೈಟ್ನೆಸ್ ಆಗಿ ಬರ್ಬೇಕು. ಯಾವ ಯೋಜನೆ ವೀರಭದ್ರೇಶ್ವರ ಬಸವೇಶ್ವರ ನೀರಾವರಿ ಏನೇನು. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ವಿಳಂಬ ಯಾರಿಗೆ ಅವಾರ್ಡ್ ಆಗಿ ಪರಿಹಾರ ಕೊಟ್ಟಿಲ್ಲ, ನಮ್ಮ ದೇವರುಗಳು ಪರಿಹಾರ ಕೊಡ್ಬೇಕು. ತಕ್ಷಣ ಯೋಜನೆ ಜಾರಿಗೆ ಆಗ್ಬೇಕು. ಆಗು ಮಠ ಇಲ್ಲಿದ ಜಾಗ ಬಿಡು ಮಕ್ಕಳಲ್ಲವ. ನಾವು ಎಲ್ಲಿ ಕೈ ಹಾಕ್ತದ ಇದಕ್ಕೊಂದು ಸ್ಥಿತಿ ಮಾಡಿ ಹೋಗ್ತು, ಹಂಗ ಹೋಗಾರಲ್ಲ. ಅದಕ್ಕಾಗಿ ನಮಗೇನ ಎಷ್ಟು ಬಂದು ಬರೆಸ್ತಿರ್ಲಿಲ್ಲ. ಈ ಕೆಳಗಿನ ಮಂದಿ ಭಯಕ್ ಚಾಲು ಆತಪ್ಪ ಅಂದ್ರೆ ಮರ್ಯಾದೆ ಇರೋದು ಮಾಡೋದಂತೂ ಕರೆಂಟ್ ಮಹಿಳೆಯರು ಮಾಡ್ಬೇಕು. ಅದೇನ್ ಬಿಟ್ಟದಿಲ್ಲ. ಅದೇನು ಬಿಟ್ಟದಿಲ್ಲ. ಯೋಜನೆಯವರು ಮಹಿಳೆಯವ್ರಿಗೆ ನೀರು ಉಗಿಸ್ಕೊಡ್ಬೇಕ, ಬಿಟ್ಟಿ ಬಾಕಿಕ್ಕಲ್ಲ. ನೀವು ಹಾಕಿರ್ತಕ್ಕಂತ ಹೋಟೆಲ್ ಭಿಕ್ಷೆ ಐತೆ ಅವ್ರಿಗೆ ಆಯ್ತಿಲ್ಲ. ಮತ್ತೆ ಏನಪ್ಪ ಈ ವರ್ಷ ಸಾಲ MLA ಆಗಿದಾನೋ ಅಲ್ಲಿ ಯಾರು ಮಾತು ಕೇಳಂಗಿಲ್ಲ. ನಾಕ್ ಬರ್ತದೆ ದಿವಸ ನಾನೊಂದು ಕಾರ್ಯಕ್ರಮ ಹೋದಾಗ ಅವ್ರನ್ನ ಕೂತ್ ನಾಷ್ಟ ಮಾಡತ್ತೀರಿ. 4 ಸಲ ನೋಡಿನ ಏನಿದೆ CM ಮಾತು ಕೇಳೋದಲ್ಲ. ಏನ್ ಬರೀ ಅವ್ರಿಗೆ ಕೈ ಬಾಯಿ ಕಳಕಣದಾರ ಅವ್ರೇನ. ವಯಸ್ಸಾದವ್ರಿಗೆ ಹೆಂಗ್ ಬೈಯೋದು ಅಂತ ನೀವ್ ಹೇಳಿದ್ರಿ. ವಯಸ್ಸಾಗ್ಯದ ಕೇಳ್ರಪ್ಪ, ವಯಸ್ಸಾಗ್ಯದ ಬೈಯೋದು ಬೇಡ, ಹೌದಾ? ಗೌರವ ಕೊಡ್ಬೇಕು. ನಾವು ಇಲ್ಲ ವಯಸ್ಸಾಗೈತೆ MLA ಬಿಟ್ಟಾರಲ್ಲ, ವಯಸ್ಸಾಗೈತೆ MLA ಬಿಟ್ಟಿಲ್ಲ ಅಂದ್ರೆ ಗೊತ್ತಿ ಎಲ್ಲ ಕಟ್ಟಾರ. MLA ಆಗಕತ್ತಾರ, ಅವ್ರ ವಿರುದ್ಧ ನಾವು ನೀರಾವರಿ ಹೋರಾಟ ಮಾಡೋದು. ಈಗ ಹೇಳಿದ್ರೆ ನಮ್ಮ ಚುನಾವ್ ಪೂಜಾರಿ ಅವ್ರು ಬೆಂಗಳೂರಾಗಿದ್ದಾರ ಬರ್ರಿ ಅಂತ ಹೇಳಿ ಅಧ್ಯಕ್ಷರಲ್ಲಿ ಕೇಳಿರ್ಲಿ. ಅವ್ರು ಯಾವತ್ತೂ ಬೆಂಗಳೂರಾಗ ಇರ್ತಾರ ಶಕ್ರು ಅವ್ರು ಬೆಂಗಳೂರಾಗ ಸಂಜೆಗೆ ಬಂದು ಸೋಮವಾರ ಮುಂಜಾನೆ ಹೋಗ್ತಾರ ಹೋಗಲ್ರಿ. ಅಂದ್ರ ಪಿಕ್ನಿಕ್ MLA ಅಂತ ಹೇಳಿ. ಇಲ್ಲಿ ಜಗದೀಶಣ್ಣ ತಾಲೂಕಿನಾಗ ತಹಸೀಲ್ದಾರ ನೀರಾವರಿ ಅಧಿಕಾರಿಗಳು ಅದಾರು. ಅವರು ರಜಾನಾಗ ಹೋಗ್ಯಾರು. ಹೋರಾಟ ಹೇಳಿರಿ ನಮಗೆ. ಇಲ್ಲ ಪೊಲೀಸ್ ಅಧಿಕಾರಿಗಳು ಅವ್ರು ಕರೆಸ್ತೀರಿಪ್ಪ, ನಾವೊಂದ್ 5 ಜನ ಕಳಿಸಿ ಅವ್ರನ್ನ. ಏನು ಹೋರಾಟದ ಕಿಮ್ಮತ್ ಐತಿ ಅವ್ರಿಗೆ. ತಹಸೀಲ್ದಾರ್ ಎಲ್ಲಿದಾರ, ನೀರಾವರಿ ಅಧಿಕಾರಿಗಳು ಇಲ್ಲಿ ಬರ್ಬೇಕಾರು ಇದಕ್ಕೆ ಮುಂದೆ ಕರೆಸಲು
ಅರ್ಧ ಗಂಟೆ ಒಳಗೆ ಇಲ್ಲಿ ಇರ್ಬೇಕು ನೋಡು. ನೀರಾವರಿ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು ಎಲ್ಲರೂ ನೀವು ಬಂದ ಅವ್ರು ಬರ್ತಕ್ಕ ಹೇಳಂಗಿಲ್ಲ, ಮತ್ತೆ ಬರಂಗಿಲ್ಲ. ಅವ್ರು ಬರ್ಲಿ ಅವ್ರು ಬರೋದು ಬರ್ಲಿ, ಪಾಪ ಮನವಿ ಕೊಡೋದು ಕರ್ಸರು ಎಲ್ಲರೂ ಪೊಲೀಸ್ ಅಧಿಕಾರಿಗಳು ಯಾರು ಹೇಳ್ರು ವಿನಂತಿ ಮಾಡ್ಕೊಡ್ರಿ, ಅವ್ರೆಲ್ಲಾರು ಬರ್ಬೇಕು. ನಿಮಗೆ ದೊಡ್ಡ ಗೌರವ. ನೀನು ವಯಸ್ಸಿರ್ಲಿ ಸಣ್ಣವಿರ್ಲಿ, ಮುಖ್ಯಮಂತ್ರಿ ಎಡಕರೆ ಕುಂಡ್ರು ಬಲಕರೆ ಕುಂಡ್ರು, ಇವತ್ತು ಬರ್ಲಿಲ್ಲ ಅಂದ್ರೆ ನಾಳೆ ಮುಂಜಾನೆ 11 ಮೂರ್ತಿ ತರ್ಮಕೊಂಡ ಮಾಡ್ಕೊಂಬರಿ, ಫಸ್ಟ್ ಕ್ಲಾಸ್ ಶೇಂಗಾ ಹೋಳಿಗೆ ಮಾಡ್ಕೊಂಬರಿ, ತುಪ್ಪ ತಗೊಂಡ್ ಬರಿ, ಬೆಣ್ಣೆ ತಗೊಂಡ್ ಬರಿ. 108 ಮಂದಿ ಇಲ್ಲಿ ಕುಂಡ್ರಿ, 5 ಜನ ಪುರೋಹಿತರನ್ನು ಕರೆಸ್ತೀವಿ. ಇಲ್ಲಿ ಮಂತ್ರ ಹೇಳಿ ಫಸ್ಟ್ ಕ್ಲಾಸ್ ಜೀವಂತಿದ್ದ ಪುಣ್ಯತಿಥಿ ಮಾಡಿ ಹೋಳಿಗೆ ಊಟ ಮಾಡಬೇಕು. ನಾವು ಪಗಾರ ಕೊಟ್ಟು ಚಾಕರಿ ಆಡು ಮನೆಯಲ್ಲಿವ 3 ಲಕ್ಷ ರೂಪಾಯಿ ಪಗಾರ ಕೊಟ್ಟು ಹೆಂಡತಿ ಮಕ್ಕಳಿಗೆ ಊಟ ಕೊಟ್ಟು ಬಟ್ಟೆ ಕೊಟ್ಟು ಕಾರಿಗೆ ಡೀಸೆಲ್ ಹಾಕಿ ಅವ ಮಾತಾಡೋ ಫೋನ್ ಬಿಲ್ ಸಹಿತ ನಾವು ಕೊಟ್ಟಿದೀವಿ. ಅವ್ ಕೈ ಕಾಲ ತಲೆ ನೋಡ್ರ ದವಾಖಾನೆ ತೋರಿಸ್ತಲ್ಲ, ಆ ಬಿಲ್ ಸಹಿತ ಕೊಟ್ಟು ಮಾಲಕ್ ಇಲ್ಲದಾನ. ಮತ್ತೆ ಹೆಂಗ್ರ ಮಾಡ ತರ್ತಿರ್ಲಿ ತರ್ಮಕ್ಕೋಲ್ಲ. ನಾಳೆ ಹುಡುಗಿ ಚಲೋ ತೊಂಬರೆ, ಸಂಜೆ ಒಳಗೆ ಬಂದ್ರ ಜೀವಂತ, ಬರ್ಲಿಲ್ಲ ಅಂದ್ರ ಸತ್ತ. ನಾಳೆ ಪುಣ್ಯತಿಥಿ. ಆಮೇಲೆ 3 ತಾಸಾದ ಪುಣ್ಯತಿಥಿ, ಆಮೇಲೆ 3 ತಾಸ ಆದ್ರೂ ಏನೋ ಅಂತಾರಂದ್ರೆ ದಿನಾಗಿನ ಏನೋ ಅಂತಾರ. ಮತ್ತೊಂದು ಜಗಲಿ ಮ್ಯಾಗ ತಗೊಳ್ಳೋದಲ್ಲ ಅವ್ರನ್ನೆಲ್ಲ ದನಗಳ ಕಟ್ಟಿ ಉಚ್ಚೋದು ಶಗಣಿ ಕಾಲ ಹಿಂದ. ನೀವು ಎತ್ತರಾಗ್ರಿ ಇನ್ ಮ್ಯಾಗ. ಮುಂದಿನ ಮಾರ್ಚ್ ಈಗ ನೀವ್ ಏನೇನೋ ಮುಂದೆ ನಿಮ್ಗೆ ಏನೋ ರೈತರಿಗೆ ಯಾವ್ದೋ ಕಂಪ್ಲೇಂಟ್ ಬರ್ದಂಗೆ ನಾನು ನೋಡ್ಕೊಂಡು ಬರೋ ಈ ಸಭೆ ಮುಖಾಂತರ ನಾನು ಆಶ್ವಾಸನೆ ಕೊಡ್ತೀನಿ. ಯಾರ್ಯಾರಿಗೆ ಎಷ್ಟೆಷ್ಟು ಭೂಮಿ ಪರಿಹಾರ ಬೇಕೋ ಆದಷ್ಟು ಬೇಗ ನೀವು ದೇವರಿಗೆ ಬಂದು ನಾನು ಸ್ವಲ್ಪ ಯಾರ್ಯಾರು ಲೀಸ್ಟ್ ಕೊಟ್ರೆ ನಾನು ತಕ್ಷಣ ನಾನೇ ಕರ್ಕೊಂಡು ಇಮ್ಮಿಡಿಯೇಟ್ ನಾನು ಏನೇನು ಹಣ ಕೊಡ್ರೆ ನಾನು 100% ಬಿಡಿಸ್ಕೊಡ್ತೀನಿ ನಿಮಗೆ. ನಾನು ಯಾಕಂದ್ರೆ ರೊಕ್ಕ ಇದೆ ಇಟ್ಟಿದ್ದಾರೆ, ರೊಕ್ಕ ಇದೆ ನಮ್ಗೆ ಬಹಳ ತೊಂದರೆ ಆಗಿರೋದು. ರೊಕ್ಕ ಅದ್ರ ಪ್ರಕಾರ ಇಟ್ಟಿದ್ದಾರೆ, ಆದ್ರೆ ಅವ್ರ ಹತ್ರ ಇದೆ, MD ಅಕೌಂಟ್ ಇದೆ. ನೀವು ಯಾವ್ಯಾವ ತರ ಹೇಳ್ತೀವಿ ನಾನು ಹಣ ಇಮ್ಮಿಡಿಯೇಟ್ ಬಿಡುಗಡೆ ಮಾಡ್ಕೊಡ್ಬೋ ಅನ್ನೋದು ನಾನು ನಿಮ್ಗೆಲ್ಲರ ಮುಂದೆನೂ ಇವಾಗ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಸಭೆ ಮುಂದೆ ನಾವು ಸುಮ್ಮನೆ ಒಬ್ಬರಿಗೆ ಇಬ್ಬರು ಕೇಳು ಮಾಡೋದಿಲ್ಲ, ನಾನು 100% ಆಶ್ವಾಸ ಮಾಡ್ತೇನೆ. ಆಮೇಲೆ ಮತ್ತೆ ಈಗ ಸಾಲ ಫಾರ್ ಲಿಫ್ಟ್ ಇರಿಗೇಷನ್ ಹೇಳಿಲ್ವಲ್ಲ, ಮುಂದಿನ ಮಾರ್ಚ್ ಅಷ್ಟೊತ್ತಿಗೆ ನಾವು 100% ಮಾಡ್ತೀವಿ. ಮುಂದಿನ 27ನೇ ಡಿಸೆಂಬರ್ಗೆ ವೀರಭದ್ರ ಯತ್ನಿಯವರೆಗೂ ಚುನಾವಣೆ ಇನ್ನ 6 ತಿಂಗಳು ಇರ್ತದೆ. ಚುನಾವಣೆ ಸಂಬಂಧ ಒಂದು ವರ್ಷ ಇರ್ತದೆ. ಆಗಲ್ಲ ಅಂದ್ರೆ ಆಗದೇನಪ್ಪ, ನೀವು ಹಂಗೆಲ್ಲ ಮಾಡಬಾರ್ದು. ಆಗುತ್ತೆ ಅಂತ ವಿಶ್ವಾಸ ಇಟ್ಕೊಳ್ತಾರೆ. ಮಾಡಿದ್ರು 564 ಕೋಟಿ ರೂಪಾಯಿ ಒಂದೇ ಸಲ ಸಿದ್ದರಾಮಯ್ಯ ಹಿಂದಿನ ಸರ್ಕಾರ ಬಿಡುಗಡೆ ಯಾಕೆ ಮಾಡಿಸ್ತೆ? ನಾಟಕ ಆಡಕ್ ಮಾಡ್ತಿಲ್ಲ. ನಿಮ್ಗೆಲ್ಲ ಚೆನ್ನಾಗಿ ನೀರು ಕೊಡ್ಬೇಕು, ರೈತರಿಗೆ ಅನ್ಯಾಯ ಆಗ್ಬಾರ್ದು, ರೈತರು ಚೆನ್ನಾಗಿರ್ಬೇಕು ಅಂತ ಆ ದೃಷ್ಟಿಯಿಂದ ನಾನು ಮಾಡಿದೆ. 40 ವರ್ಷದಿಂದ ಬಹಳ ಜನ ಹೋರಾಡ್ತಾರೆ, ಆಗಿರಲಿಲ್ಲ. ಆದ್ರೂ ಕೂಡ ನಾನು ಮಾಡಿಸ್ದೆ. ಜನಗಳು ನೀರು ಬೆಳಗ್ಗೆ ಬೇಕು, ರೈತರು ಬಹಳ ಅನ್ಯಾಯ ಆಗ್ತದೆ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿ ಮಾಡ್ತಿದ್ದಪ್ಪ. ಮತ್ತೆ ಸಾಲಪುರ ಮಾಡ್ತೀವಿ. ಬೇರೆ ಕಾರಣದಿಂದ ಲೇಟ್ ಆಗಿದೆ, ಅದಾಯ್ತು, ನಾನು ಒಪ್ಕೊಂತೀನಿ. ನಮ್ದು ತಪ್ಪಿರ್ಬೋದು. ನಾನು ಮುಂದೆ ಸ್ವಲ್ಪ ಬೇರೆ ಕೆಲಸದ ಮೇಲೆ ಬಿಜಿಯಾಗಿ ಸ್ವಲ್ಪ ಇಲ್ಲಿ ಮಾಡೇ ಮಾಡ್ತಾ ಬಿಟ್ಟೆ. ಅದಕ್ಕೆ ಆ ಕಾಂಟ್ರಾಕ್ಟರ್ ಸರಿಗಿಲ್ಲ. ಯಾರು DV ನಾಯ್ಕ, ಯಾರು ಹುಬ್ಬಳ್ಳಿ DR ನಾಯ್ಕ, ಅವನೇನ ಆ ಕಾಂಟ್ರಾಕ್ಟರ್ ಕತೆ ಅಂತಂದ್ರೆ, ಕಾಂಟ್ರಾಕ್ಟ್ ನಾವೇ ಆಗ್ಲಿ ನೀವೇ ತಗೊಂಡ್ರೆ ಬಂಡವಾಳ ಹಾಕಿ ಕೆಲಸ ಮಾಡಿ ಆಮೇಲೆ ಬಿಲ್ ತಗೋ. ಅವ್ನು ಹಂಗಿಲ್ಲ, ನಾವ್ ಅಡ್ವಾನ್ಸ್ ಕೊಡಿ ಅಂತ. ನಿಮ್ಗೆಲ್ಲ ಗೊತ್ತಿದೆ, ಬಹಳ ಗಲಾಟೆ ಆಯ್ತು. ಕೊನೆಗೆ ಈಗ ನೀವ್ ಹೇಳಿದ್ರಲ್ಲ ಕೇವಿಟ್ ಹಾಕೋದ್ ಬೇಕಾಗಿಲ್ಲ, ಅವನ ಮುಚ್ಚಳಿಕೆ ಬರ್ಸ್ಕೊಂಡ್ಬಿಟ್ಟಿದ್ವಿ ನಾವು ಆಗ್ಲೇ. ಅವನ ಕರ್ದು ಯಾಕೆ 3 ವರ್ಷ, ನಾನು MLA ಆದ್ಮೇಲೆ ಕೂಡ 3 ವರ್ಷ ತಡ ಆಯ್ತು ಅಂತ ನಿಮ್ಗೆಲ್ಲ ಸ್ವಲ್ಪ ಮಾಹಿತಿ ಕೊಡ್ಲೇಬೇಕು. ಇಲ್ಲಾಂದ್ರೆ ಸುಮ್ಮನೆ ತಪ್ಪು ಗ್ರಹಿಕೆ ಆಗ್ತದೆ. 3 ವರ್ಷದಿಂದ ಅವನ ಹತ್ರ ಹೋರಾಡಿ ಅವ್ರು ನೋಟಿಸ್ ಕೊಟ್ಟು, ಲೀಗಲ್ ನೋಟಿಸ್ ಯಾವ್ಯಾವ ತರ ನೋಟಿಸ್ ಎಲ್ಲ ಕೊಟ್ಟು ಅವ್ರ ಹತ್ರ ಮುಚ್ಚಳಿಕೆ ಬಂದು ನನ್ನ ಕೈಲಿ ಆಗಲ್ಲ ಅಂತ ಬರೆದು ಕೊಟ್ಟು ಮೇಲೆ ಈಗ ನಾವು ಟೆಂಡರ್ ಕೇಳ್ತಾ ಇದೀವಿ. ನೀವ್ ಹೇಳ್ದಂಗೆ ಈಗ 15 ದಿನದಾಗ ರೊಕ್ಕ ಕೊಡ್ಬೋದು, ಆಗಲ್ಲ. ಇರೋದು ಹೇಳ್ತೀನಿ ನಿಮ್ಮ ಹತ್ರ, ಹಿಂದೆ ಮುಂದೆ ಮಾತು ನೀವು ಹೆಂಗೆ ಹೇಳ್ತಾ ನಾನು ಹಂಗೆ ಹೇಳ್ತೀನಿ. ನಾವು ದಿಕ್ಕರ್ ಹಾಕಿದ್ರು ಪರಲ್ಲ, ಹಾಕ್ಕೊಂಡು ನಾನು ರೆಡಿ ಇದ್ದೀನಿ. ಯಾಕಂದ್ರೆ ಇದಾಗ್ಬೇಕು, ಏನಪ್ಪ ಅದು ಅವಾರ್ಡ್ ಆಗೋರು ರೊಕ್ಕ ಕೊಡಕ್ಕಾಗಲ್ಲ. ನೀವೇ ಅಕಸ್ಮಾತ್ MLA ಮಿನಿಸ್ಟರ್ ಕೊಡೋದಲ್ಲ, ಅವಾರ್ಡ್ ಯಾವ್ದಾದ್ರು ಮಾಡ್ತೀವಿ ಅದನ್ನ ರೊಕ್ಕ ಬಿಡುಗಡೆ ಮಾಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.